ಮಹಾರಾಣಿ ಚೆನ್ನಮ್ಮಾಜಿಯವರು ತಿರುಮಲಮ್ಮನ ಕರುಣಾಕಥೆಯನ್ನು ಕೇಳಿ ತನ್ನಿಂದಾಗುವ ಸಹಾಯ ಮಾಡಲು ಆಶ್ವಾಸವಿತ್ತು ಅವರಿಗೆ ಆಶ್ರಯ ನೀಡಿದರು. ಈ ಎಲ್ಲ ಸುದ್ದಿಯನ್ನು ತನ್ನ ಪತಿ ಸೋಮಶೇಖರ ನಾಯಕರಿಗೆ ನಿವೇದಿಸಿ ನಿರ್ಭಾಗ್ಯರಾದ ಸೀತಾರಾಮಪ್ಪ ನಾಯಕರನ್ನು ಬಂಧಮುಕ್ತಗೊಳಿಸಬೇಕೆಂದು ನಿರ್ಧರಿಸಿದರು. ಈ ವಿಚಾರ ಜಟಿಲವಾದ ಸಮಸ್ಯೆಯಾಗಿತ್ತು. ಏಕೆಂದರೆ ಹಿಂದಿನಿಂದಲೂ ತರೀಕೆರೆಯ ನಾಯಕರಿಗೂ ಇಕ್ಕೇರಿಯ ನಾಯಕರಿಗೂ ಸ್ನೇಹ ವಿಶ್ವಾಸಗಳು ಇಲ್ಲದಿದ್ದರೂ ಅವರು ಪರಸ್ಪರ ಗೌರವದಿಂದಲೇ ನಡೆದುಕೊಳ್ಳುತ್ತಿದ್ದರು. ಇಬ್ಬರ ರಾಜ್ಯವನ್ನು ಮತ್ತೊಬ್ಬರು ದುರಾಕ್ರಮಿಸುವಷ್ಟು ದ್ವೇಷಾಸೂಯೆಗಳೂ ಇರಲಿಲ್ಲ. ಇಕ್ಕೇರಿಯ ಸಿಂಹಾಸನವನ್ನು ಹಿರೇವೆಂಕಟಪ್ಪ ನಾಯಕರು ಆಳುತ್ತಿದ್ದಾಗ ಒಮ್ಮೆ ತರೀಕೆರೆಯ ನಾಯಕರಲ್ಲಿ ಘರ್ಷಣೆ ಒದಗಿತ್ತು. ಆಗ ಆ ಸಹೋದರರ ನಡುವೆ ಸಿಂಹಾಸನದ ಯಾದವಿ ಕಲಹದಲ್ಲಿ ಇಕ್ಕೇರಿಯ ನಾಯಕರು ಕೈ ಹಾಕಿದ್ದರು. ಅಂತೆಯೇ ಆ ಜಗಳವನ್ನು ಶಮನಗೊಳಿಸಿ ಸೋದರರಿಬ್ಬರಲ್ಲಿ ಬಾಂಧವ್ಯ ಬೆಸೆದು ಹಿರಿಯವನಿಗೆ ದೊರೆತನವನ್ನು ಕಿರಿಯವನಿಗೆ ಯುವರಾಜ ಪದವಿಯನ್ನಿತ್ತು ಗೌರವಿಸಿದ್ದರು. ಇಂತಿರುವಾಗಲೇ ಸೋಮಶೇಖರರ ಕಾಲದಲ್ಲೂ ಇಂಥದ್ದೇ ವಿಚಾರ ಸಂಭವಿಸಿತ್ತು. ಚೆನ್ನಮ್ಮಾಜಿಯವರ ಮಾತಿನಂತೆಯೇ ಸೀತಾರಾಮಪ್ಪರನ್ನು ಸೆರೆಮನೆಯಿಂದ ಬಿಡಿಸಲು ನಾಯಕರು ಒಪ್ಪಿದರು. ಅದರಂತೆ ಸೋಮಶೇಖರ ನಾಯಕರು ಹನುಮಪ್ಪ ನಾಯಕರಿಗೆ ಪತ್ರ ಬರೆದು ಅವರ ಪತ್ನಿ ಪುತ್ರರಿಗಾಗಿದ್ದ ಅನ್ಯಾಯವನ್ನು ತಿಳಿಸಿ ಸೆರೆಮನೆಯಲ್ಲಿರುವ ಮಗನನ್ನು ಕೂಡಲೇ ಬಿಡುಗಡೆ ಮಾಡಲು ಅಧಿಕಾರವಾಣಿಯಿಂದ ಸಲಹೆ ಮಾಡಿದರು. ಆದರೆ ಆ ವೇಳೆಗೆ ಸಂಪೂರ್ಣವಾಗಿ ಹುಚ್ಚರಾಗಿದ್ದ ಹನುಮಪ್ಪ ನಾಯಕರು ಆ ಪತ್ರಕ್ಕೆ ಉತ್ತರ ಕೊಡಲು ಸೌಜನ್ಯ ತೋರಲಿಲ್ಲ. ಅದರ ಬದಲು ಆ ಪತ್ರವಾಹಕನ ಕಿವಿ ಮೂಗನ್ನು ಕತ್ತರಿಸಿ ಅಪಮಾನ ಮಾಡಿ ಕಳುಹಿಸಿಕೊಟ್ಟರು. ಈ ವಾರ್ತೆಯನ್ನು ಕೇಳಿ ಸೋಮಶೇಖರ ನಾಯಕರಿಗೆ ಭಯಂಕರ ಸಿಟ್ಟು ಬಂದಿತ್ತು. ಅವರು ಕೂಡಲೇ ತರೀಕೆರೆಯ ಹನುಮಪ್ಪ ನಾಯಕರ ಮೇಲೆ ದಂಡೆತ್ತಿ ಹೋಗಿ ಬುದ್ಧಿ ಕಲಿಸಲು ನಿಶ್ಚಯಿಸಿದ್ದರು. ಅದರಂತೆ ನಾಯಕರು ತಮ್ಮ ಆಪ್ತಕೋಟಿಗೆ ಸೇರಿದ್ದ ಸ್ವಾಮಿನಿಷ್ಠ ಸೇವಕರನ್ನು ಸಮಾಲೋಚನೆಗೆ ಕರೆಸಿದರು. ಅಮಾತ್ಯ ಅವಿನಹಳ್ಳಿ ನರಸಪ್ಪಯ್ಯ, ಕರಣಿಕ ಬಳಗಿ ಸುಬ್ಬಯ್ಯ, ಕೋಳಾಲದ ಕೋನಪ್ಪಯ್ಯ, ಸಬ್ಬನೀಸ ಕೃಷ್ಣಪ್ಪಯ್ಯ, ಕೂಸಯ್ಯ, ಕಂದಾಚಾರದ ಲಕ್ಷ್ಮಯ್ಯ, ಚಟನೀಸಕ ಕೃಷ್ಣಪ್ಪಯ್ಯ, ಕೋಳಾಲದ ವೆಂಕಟಪ್ಪಯ್ಯ, ಗಿರಿಯಪ್ಪಯ್ಯ, ಗಂಗಪ್ಪಯ್ಯ, ಯೋಗಪ್ಪಯ್ಯ, ಸೀತಪ್ಪಯ್ಯ ಹಾಗೂ ಇನ್ನಿತರ ಮುಂತಾದ ಸೇವಕರನ್ನು ಕರೆದು ಸಭೆ ನಡೆಸಿದರು. ಎಲ್ಲರೂ ತರೀಕೆರೆಯ ನಾಯಕರ ಪೈಶಾಚಿಕ ಪ್ರಭುತ್ವವನ್ನು ಖಂಡಿಸಿ ತಮ್ಮ ರಾಯಭಾರಿಗಳನ್ನು ಉಪೇಕ್ಷೆಯಿಂದ ನಡೆಸಿಕೊಂಡು ಅಪಮಾನ ಮಾಡಿದ ಆ ಮದೋನ್ಮತ್ತ ದ್ರೋಹಿಯ ಮೇಲೆ ದಂಡೆತ್ತಿ ಹೋಗಿ ಶಿಕ್ಷಿಸುವುದೇ ಸರಿ ಎಂಬ ತೀರ್ಮಾನಕ್ಕೆ ಬಂದರು. ಅಂತೆಯೇ ಸೋಮಶೇಖರ ನಾಯಕರು ಅಮಾತ್ಯ ಅವಿನಹಳ್ಳಿ ನರಸಪ್ಪಯ್ಯನವರಿಗೆ ರಣವೀಳ್ಯವನ್ನಿತ್ತು ಅವರನ್ನು ತಮ್ಮ ಸೈನ್ಯಕ್ಕೆ ದಂಡನಾಯಕರನ್ನಾಗಿ ಮಾಡಿ ತರೀಕೆರೆಯ ಮೇಲೆ ಕಳುಹಿಸಿಕೊಟ್ಟರು. ಹುಚ್ಚರಾದ ಹನುಮಪ್ಪ ನಾಯಕರು ತಾವು ಬಿದನೂರಿನ ಮುಂದೆ ನಿಲ್ಲಲಾರೆವೆಂಬುದನ್ನು ತಿಳಿದಿದ್ದರೂ ಕೂಡ ಮದೋನ್ಮತ್ತರಾದ ಅವರು ಯುದ್ಧವನ್ನೇ ಅಪೇಕ್ಷಿಸಿದರು. ಎರಡೂ ಕಡೆಯ ಸೈನಿಕರಿಗೂ ತರೀಕೆರೆಯ ಬಳಿ ಭೀಕರ ಕಾಳಗ ನಡೆಯಿತು. ಆದರೆ ಬಿದನೂರಿನ ರಣಗಲಿಗಳ ಮುಂದೆ ತರೀಕೆರೆಯವರು ಹೆಚ್ಚು ಹೊತ್ತು ನಿಲ್ಲಲಾಗದೆ ಓಡಿ ಕೋಟೆಯೊಳಗೆ ಸೇರಿಕೊಂಡರು. ವಿಜಯೋನ್ಮತ್ತರಾದ ಬಿದನೂರಿನ ಸೈನಿಕರು ತರೀಕೆರೆಯನ್ನು ಮುತ್ತಿ ಸುಲಭವಾಗಿ ವಶಪಡಿಸಿಕೊಂಡರು. ಹನುಮಪ್ಪ ನಾಯಕರನ್ನು ಕೊಂದು ಸೆರೆಮನೆಯಲ್ಲಿದ್ದ ಸೀತಾರಾಮಪ್ಪ ನಾಯಕರನ್ನು ಸಕಾಲದಲ್ಲಿ ಉಳಿಸಿದರು. ಹುಚ್ಚ ಹನುಮಪ್ಪ ನಾಯಕರ ಅವಸಾನದೊಂದಿಗೆ ಅವರ ದೈತ್ಯಾಡಳಿತಕ್ಕೆ ಕೊನೆ ಬಂದಿತ್ತು. ನಂತರ ಸೋಮಶೇಖರ ನಾಯಕರು ತರೀಕೆರೆಯನ್ನು ತಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳದೆ ಅದನ್ನು ಸೀತಾರಾಮಪ್ಪ ನಾಯಕರಿಗೆ ಇತ್ತು ಅದನ್ನು ಆಶ್ರಿತ ರಾಜ್ಯವನ್ನಾಗಿ ಮಾಡಿಕೊಂಡರು. ಹೀಗೆ ತರೀಕೆರೆಯ ವಿಜಯದೊಂದಿಗೆ ಸೋಮಶೇಖರ ನಾಯಕರ ಕೀರ್ತಿ ಎಲ್ಲೆಡೆಯೂ ಹರಡಿತು. ಜನತೆ ಅವರನ್ನು ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕರೆಂದು ಪರಿಪರಿಯಾಗಿ ಹೊಗಳಿ ಕೊಂಡಾಡಿತು. ನಾಯಕರ ಈ ದಿಗ್ವಿಜಯ ಒಂದು ರೀತಿಯಲ್ಲಿ ರಾಣಿ ಚೆನ್ನಮ್ಮಾಜಿಯವರ ದಿಗ್ವಿಜಯವೂ ಆಗಿತ್ತು. ಅವರೇ ಸೋಮಶೇಖರ ನಾಯಕರನ್ನು ದುಷ್ಟರಾದ ಹನುಮಪ್ಪ ನಾಯಕರ ಮೇಲೆ ದಂಡೆತ್ತಿ ಹೋಗುವಂತೆ ಮಾಡಿ ನ್ಯಾಯ ಧರ್ಮಗಳ ರಕ್ಷಣೆ ಮಾಡಿದ್ದರು. ಈ ವಿಜಯೋತ್ಸವದ ಅಂಗವಾಗಿ ದೇವಾಲಯಗಳಲ್ಲಿ ಅನೇಕ ಉತ್ಸವಗಳು ನೆರವೇರಿದವು. ಸಾಮ್ರಾಜ್ಯದ ಪ್ರತಿಯೊಂದು ದೇವಮಂದಿರಗಳಲ್ಲೂ ವಿಶೇಷವಾದ ಪೂಜೆಗಳು ಏರ್ಪಾಡಾದವು. ತಮಗೆ ದೊರೆತ ವಿಜಯದಿಂದ ಹಿಗ್ಗಿ ಸೋಮಶೇಖರ ನಾಯಕರು ಚೆನ್ನಮ್ಮಾಜಿಯವರ ಸಲಹೆಯಂತೆಯೇ ತಮ್ಮ ಅಭ್ಯುದಯಕ್ಕೆ ಕಾರಣವಾದ ಕೆಳದಿಯ ಶ್ರೀ ರಾಮೇಶ್ವರ ದೇವರಿಗೂ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಅಮ್ಮನವರಿಗೂ ಅನೇಕ ಸೇವೆಗಳನ್ನು ಮಾಡಿಸಿದರು. ಅವುಗಳಲ್ಲಿ ಕೆಳದಿ ಶ್ರೀ ರಾಮೇಶ್ವರ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯವೂ ಸೇರಿತ್ತು. ಶ್ರೀ ರಾಮೇಶ್ವರ ದೇವಾಲಯವು ಚೌಡಪ್ಪ ನಾಯಕರ ಕಾಲದಲ್ಲಿ ಸಣ್ಣ ದೇವಾಲಯವಾಗಿ ನಿರ್ಮಿತವಾಗಿದ್ದರೂ
ಮುಂದೆ ಅವರು ಉಚ್ಛ್ರಾಯ ಸ್ಥಿತಿಗೇರಿದಂತೆ ಅದನ್ನು ಭವ್ಯ ಮಂದಿರವನ್ನಾಗಿ ಮಾರ್ಪಡಿಸಿದ್ದರು. ಹಿಂದಿನ ದೊರೆಗಳು ಅಂದರೆ ವಿಶೇಷವಾಗಿ ಸದಾಶಿವನಾಯಕರು ಹಾಗೂ ಶಿವಪ್ಪ ನಾಯಕರ ಕಾಲದಲ್ಲಿ ದೇವಾಲಯದ ಪ್ರಕಾರ ಹೊಸದಾಗಿ ನಿರ್ಮಿಸಲ್ಪಟ್ಟು ಸ್ವಾಮಿಯ ಪೂಜಾದಿ ಕೈಂಕರ್ಯಗಳಿಗೆ ನಿತ್ಯ ಸೇವೆಗೆ ಅನೇಕ ಉಂಬಳಿಗಳನ್ನು ಬಿಟ್ಟುಕೊಡಲಾಗಿತ್ತು. ರಾಣಿ ಚೆನ್ನಮ್ಮಾಜಿಯವರು ಶ್ರೀರಾಮೇಶ್ವರನಿಗೆ ಮುತ್ತಿನ ಕಿರೀಟವನ್ನು ಮಾಡಿಸಿಕೊಡಲು ಹರಕೆ ಹೊತ್ತಿದ್ದರು. ಚತುರರಾದ ವಿಶ್ವಕರ್ಮರು ಸ್ವಾಮಿಗೆ ರಾಜಯೋಗ್ಯವಾದ ಮುತ್ತುರತ್ನದ ಕಿರೀಟವನ್ನು ನಿರ್ಮಿಸಿಕೊಟ್ಟಿದ್ದರು. ಆ ಅಲಂಕಾರವನ್ನು ಪರಾಂಬರಿಸಲು ಸೋಮಶೇಖರ ನಾಯಕರು ಹಾಗೂ ಚೆನ್ನಮ್ಮಾಜಿಯವರು ಕೆಳದಿಗೆ ಬಂದಿದ್ದರು. ಕೆಳದಿಯ ರಾಮೇಶ್ವರ ದೇವಾಲಯವು ರಾಜ ಅತಿಥಿಗಳ ಸಲುವಾಗಿ ಹೊಸ ರೂಪವನ್ನು ಪಡೆದಿತ್ತು. ಅದು ಚಿಕ್ಕದಾದರೂ ಸುಂದರ ದೇವಾಲಯವಾಗಿತ್ತು. ಅದನ್ನು ದ್ರಾವಿಡ ಹಾಗೂ ಹೊಯ್ಸಳ ವಾಸ್ತುಶಿಲ್ಪ ಮಾದರಿಯಲ್ಲಿ ಚೌಡಪ್ಪ ನಾಯಕರು ನಿರ್ಮಿಸಿದ್ದರು. ಅದರ ರಚನೆಗೆ ಕಂದುಶಿಲೆಯನ್ನು ಬಳಸಲಾಗಿತ್ತು. ಪ್ರದಕ್ಷಿಣೆಗೆ ಅನುಕೂಲವಾದ ಒಂದು ಅಚ್ಚುಕಟ್ಟಾದ ಗರ್ಭಗುಡಿ, ಮುಂದೆ 2 ಸ್ತಂಭಗಳ ನವರಂಗ ಮಂಟಪಗಳೂ ಇದ್ದವು. ದೇವಾಲಯದ ಹೊರಗೋಡೆಯ ಮೇಲೆ ಅನೇಕ ಚಿತ್ರಗಳನ್ನು ಕೆತ್ತಿದ್ದರು. ಅವುಗಳಲ್ಲಿ ವಿಶೇಷವಾಗಿ ದೇವತೆಗಳ ಚಿತ್ರಗಳೂ ಇದ್ದವು. ಮೃದಂಗದವರು ನರ್ತಿಸುವ ಚಿತ್ರಗಳು ಪಶ್ಚಿಮ ಗೋಡೆಯಲ್ಲಿದ್ದರೆ, ಪೂರ್ವದ ಗೋಡೆಗಳ ಮೇಲೆ ಶಿವಭಕ್ತರಾದ ಕಣ್ಣಪ್ಪನ ಚಿತ್ರವಿರುತ್ತದೆ. ಅಲ್ಲದೆ ಗರುಡ, ಹನುಮಂತ ಮುಂತಾದವರ ವಿಗ್ರಹಗಳೂ ಕಂಗೊಳಿಸುತ್ತಿದ್ದವು. ಇವುಗಳಲ್ಲದೆ ಒಂಟೆ, ಆನೆಗಳನ್ನು, ಯಕ್ಷರ ಶೃಂಗಾರ ಚಿತ್ರಗಳನ್ನು ಕೆತ್ತಿದ್ದರು. ಅಲ್ಲಿ ಅದ್ಭುತವೂ ಬೀಭತ್ಸವೂ ಆದ ಚಿತ್ರಣವೊಂದಿತ್ತು. ಅದು ಮನುಷ್ಯನ ಎದೆಯ ಮೇಲೆ ಕಾಲಿಟ್ಟ ಆನೆಯ ಚಿತ್ರ ಹಾಗೂ ಚಂದ್ರನನ್ನು ಆಕ್ರಮಿಸುತ್ತಿರುವ ರಾಹುವಿನ ಚಿತ್ರವೂ ಮನೋಜ್ಞವಾಗಿತ್ತು. ಉತ್ತರದ ಗೋಡೆಗಳ ಮೇಲೆ ಯೋಗಾಸನದಲ್ಲಿ ಕುಳಿತ ಶ್ರೀರಾಮೇಶ್ವರ ಸ್ವಾಮಿಯ ಚಿತ್ರ ವಿಶೇಷವಾಗಿದೆ. ಎಡಬಲದಲ್ಲಿ ಗರುಡ, ಹನುಮಂತರ ಚಿತ್ರಗಳು, ಇವಲ್ಲದೆ ತಾಂಡವೇಶ್ವರ, ವೀರಭದ್ರ, ಪಾರ್ವತಿ, ಮೋಹಿನಿ, ವೇಣುಗೋಪಾಲ, ಕಾಳಿಂಗಮರ್ದನ, ಭೈರವರ ಚಿತ್ರಗಳನ್ನು ಕಾಣಬಹುದು. ಕೆಳದಿಯು ನಾಯಕ ವಂಶದ ಭಾಗ್ಯೋದಯಕ್ಕೆ ಕಾರಣವಾಗಿದ್ದರೂ ಬೆಳೆಯುತ್ತಿದ್ದ ರಾಜ್ಯಕ್ಕೆ ಅನುಗುಣವಾಗಿ ಸದಾಶಿವ ನಾಯಕರು ಇಕ್ಕೇರಿಯನ್ನು ನೂತನ ರಾಜಧಾನಿಯನ್ನಾಗಿ ಮಾಡಿದ್ದರು. ವೀರಭದ್ರ ನಾಯಕರ ಕಾಲದಲ್ಲಿ ರಾಜಧಾನಿಯು ಇಕ್ಕೇರಿಯಿಂದ ಬಿದನೂರಿಗೆ ವರ್ಗಾಯಿಸಲ್ಪಟ್ಟಿತ್ತು. ಆದರೂ ಭಗವತ್ಪಾದರಾದ ದೊರೆಗಳು ರಾಮೇಶ್ವರ ಸ್ವಾಮಿಯ ಆರಾಧನೆಗೆಂದು ಕೆಳದಿಗೂ, ಅಘೋರೇಶ್ವರ ಸ್ವಾಮಿಯ ದರ್ಶನಕ್ಕೆಂದು ಇಕ್ಕೇರಿಗೂ ಹೋಗಿ ಬರುತ್ತಿದ್ದರು. ಅಲ್ಲಿಗೆ ಅವರು ಬರುತ್ತಿದ್ದಾಗ ಇಳಿದುಕೊಳ್ಳಲು ಪೂರ್ವದ ಅರಮನೆಗಳೂ ಇದ್ದವು. ರಾಜದಂಪತಿಗಳು ಅರಮನೆಯಲ್ಲಿ ತಂಗಿ ಪ್ರಯಾಣದ ಆಯಾಸವನ್ನು ಪರಿಹರಿಸಿಕೊಂಡು ಮರುದಿನ ನಡೆಯಲಿದ್ದ ವಿಶೇಷ ಪೂಜೆಗೆ ಸಿದ್ಧರಾಗುತ್ತಿದ್ದರು. ವಿಶೇಷ ಪೂಜೆಯ ನಿಮಿತ್ತವಾಗಿ ಸ್ವಾಮಿಗೆ ಸಾಹಿತ್ಯ, ಸಂಗೀತದ ಸೇವೆಗಳು ಏರ್ಪಾಡಾಗುತ್ತಿದ್ದವು. ಪೂಜೆಯೆಲ್ಲ ಮುಗಿದ ಮೇಲೆ ನೃತ್ಯ ಸೇವೆಗೆ ಅಪ್ಪಣೆಯಾಯಿತು. ಈ ವಿಶೇಷ ಸಂದರ್ಭಕ್ಕೆಂದೇ ಸರ್ವಾಧಿಕಾರಿಗಳು ಜಂಬುಕಂಡಿಯಿಂದ ವಿಶೇಷ ಪರಿಶ್ರಮದಿಂದ ಪುಟ್ಟತಾಯಿಯ ಮಗಳು ಚೆನ್ನೆ ಎಂಬ ನೃತ್ಯಗಾರ್ತಿಯನ್ನು ಕರೆಸಿದ್ದರು. ಅವಳ ರೂಪ ಯೌವನಗಳನ್ನು, ಕಲಾ ನೈಪುಣ್ಯವನ್ನು ಹಲವರಿಂದ ಕೇಳಿದ್ದ ರಸಿಕರು ಅಂದು ಸ್ವಾಮಿಗೆ ಅವಳಿಂದ ನಡೆಯಲಿದ್ದ ನೃತ್ಯ ಸೇವೆಯನ್ನು ನೋಡಲು ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ನೆರೆದಿದ್ದರು. ಮೃದಂಗದ ಚಾಪಿಗೆ, ಅದರ ಜೇಂಕಾರದ ಸದ್ದಿಗೆ ಅಲ್ಲಿ ಗದ್ದಲ ಅಡಗಿ ಸಭೆಯಲ್ಲಿ ವಿದ್ಯುತ್ ಸಂಚಾರವಾಯಿತು. ಪುಟ್ಟತಾಯಿಯು ದೈವಸ್ತುತಿಯಾಗಿ ಒಂದು ಮಂಗಳ ಶ್ಲೋಕವನ್ನು ಭರತನಾಟ್ಯಕ್ಕೆ ಅಳವಡಿಸಿ ಗಂಭೀರವಾಗಿ ಹಾಡಿದಳು. ಚೆನ್ನೆಯು ತನ್ನ ಮುಸುಕನ್ನು ಮೆಲ್ಲನೆ ಹಿಂದಕ್ಕೆ ಸರಿಸಿ ಸ್ವಾಮಿಗೆ ಕೈ ಜೋಡಿಸಿ ನಮಸ್ಕರಿಸಿ ಸೋಮಶೇಖರ ನಾಯಕರನ್ನು ನೋಡಿ ಮುಗುಳ್ನಕ್ಕಳು. ನಂತರ ಅವರ ಅಪ್ಪಣೆ ಪಡೆದು ನೃತ್ಯ ಆರಂಭಿಸಿದಳು. ಸೋಮಶೇಖರ ನಾಯಕರು ಆ ನೃತ್ಯವನ್ನು ನೋಡುತ್ತಾ ಮೈಮರೆತು ಕುಳಿತಿದ್ದರು. ಪುರೋಹಿತರು ವೇದ ಮಂತ್ರಗಳನ್ನು ಹೇಳಿ ಸ್ವಾಮಿಗೆ ಮಹಾಮಂಗಳಾರತಿಯ ಘಂಟಾರವ ಮೊಳಗಿದಾಗಲೇ ಅವರ ಭಾವಸಮಾಧಿಗೆ ಭಂಗ ಬಂದದ್ದು. ನಂತರ ಅರಮನೆಗೆ ಸಾಗಿದ ಸೋಮಶೇಖರ ನಾಯಕರು ಹಿಂದಿನ ದಿನ ನಡೆದ ನೃತ್ಯವನ್ನು ಹಾಗೂ ಚೆನ್ನೆಯ ರೂಪಲಾವಣ್ಯಗಳನ್ನು ಮೆಲುಕು ಹಾಕುತ್ತಾ ತಮ್ಮನ್ನು ಮರೆತು ಕೂತಿದ್ದರು. ಅನಂತರ ತಮ್ಮ ಸೇವಕರಾದ ಮಸೂದ ಎಂಬುವವರನ್ನು ಕರೆದು ರಾಜಧಾನಿಯಲ್ಲಿ ಆಗಮಿಸಿದ್ದ ಪುಟ್ಟತಾಯಿ ಚೆನ್ನೆಯವರ ತಂಡದ ಯಜಮಾನನನ್ನು ಅರಮನೆಗೆ ಕರೆತರುವಂತೆ ಆಜ್ಞೆ ಮಾಡಿದರು. ಅಂತೆಯೇ ಮಸೂದರು ಸರ್ವಾಧಿಕಾರಿಯವರ ಮನೆಯ ಬಳಿ ವಸತಿ ಗೃಹದಲ್ಲಿ ಉಳಿದುಕೊಂಡಿದ್ದ ಚೆನ್ನೆಯ ಸಾಕು ತಂದೆಯಾದ ಬರಮೇ ಮಾವುತರನ್ನು ಕರೆದುಕೊಂಡು ಅರಮನೆಗೆ ಬಂದರು. ಬರಮೇ ಮಾವುತರು ಚೆನ್ನೆಯ ಸಾಕು ತಂದೆಯಲ್ಲದೆ ಅವರಿಗೆ ಸಂಗೀತ, ಸಾಹಿತ್ಯ, ನೃತ್ಯಗಳಲ್ಲಿ ಪರಿಶ್ರಮವಿರುವಂತೆ ವೈದ್ಯರಲ್ಲೂ ಗಜ ಅಶ್ವವಿದ್ಯೆಗಳಲ್ಲೂ ಅಪಾರ ಪ್ರೌಢಿಮೆಯಿತ್ತು. ನಂತರ ಅರಮನೆಗೆ ಬಂದ ಬರಮೇ ಮಾವುತರನ್ನು
ಗೌರವದಿಂದಲೇ ಸ್ವಾಗತಿಸಿದ ಸೋಮಶೇಖರ ನಾಯಕರು ತಮ್ಮ ಮನಸ್ಸಿನ ಅಂತರಾಳವನ್ನೆಲ್ಲ ಅವರ ಬಳಿ ಹೇಳಿದರು. ಅಂತೆಯೇ ಅವರನ್ನು ಬಿದನೂರಿಗೆ ಬರುವುದಾಗಿಯೂ ಪುಟ್ಟ ತಾಯಿ ಹಾಗೂ ಚೆನ್ನೆಯನ್ನು ರಾಜನರ್ತಕಿಯರಾಗಿ ಮಾಡಿಕೊಳ್ಳುವುದಾಗಿಯೂ ವಿಶ್ವಾಸವಿತ್ತು. ಮತ್ತೊಮ್ಮೆ ಚೆನ್ನೆಯ ನೃತ್ಯವನ್ನು ನೋಡಲು ಅರಮನೆಯಲ್ಲೇ ಏರ್ಪಾಡು ಮಾಡಿದರು. ಈ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿದ ಚೆನ್ನಮ್ಮಾಜಿಯವರಿಗೆ ನಾಯಕರ ಕಲಾಸಕ್ತಿಯೇ ಇದಕ್ಕೆ ಕಾರಣವೆಂದು ತಿಳಿದು ಅವರು ಖುಷಿಪಟ್ಟರು. ಆದರೆ ಸೋಮಶೇಖರ ನಾಯಕರು ಕೆಳದಿಯಿಂದ ಬಿದನೂರಿಗೆ ಬಂದ ಮೇಲೆ ದೊರೆಯು ಚೆನ್ನೆಯ ವಾಸಕ್ಕೆಂದು ತಮ್ಮ ಅರಮನೆಗಳಲ್ಲೊಂದನ್ನು ತೆರವು ಮಾಡಿಕೊಟ್ಟರು. ಅಲ್ಲಿ ಅವಳನ್ನು ಯಾವ ಮಹಾರಾಣಿಗೂ ಕಡಿಮೆ ಇಲ್ಲದಂತೆ ನೋಡಿಕೊಂಡರು. ನಂತರ ಬರಮೇ ಮಾವುತರು ದೊರೆಯ ಆಪ್ತ ಸಚಿವರಾದರು. ವೈದ್ಯಶಾಸ್ತ್ರದಲ್ಲಿದ್ದ ಅವರ ಪಾಂಡಿತ್ಯವನ್ನು ಕಂಡು ದೊರೆಯು ಅವರನ್ನು ರಾಜವೈದ್ಯರನ್ನಾಗಿ ಮಾಡಿಕೊಂಡರು. ಅವರಿಗೆ ಬೇಕಾದುದನ್ನು ಒದಗಿಸಲು ತಮ್ಮ ಆಪ್ತಕೋಟಿಗೆ ಸೇರಿದ್ದ ಮಸೂದರನ್ನು ನೇಮಿಸಿದರು. ಅವರ ಅವಶ್ಯಕತೆಗಳನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಅವರಿಗೇ ಸೇರಿತ್ತು. ಸೋಮಶೇಖರ ನಾಯಕರು ಚೆನ್ನೆಗೆ ರಾಜಧಾನಿಯಲ್ಲಿ ಬಿಡಾರ ಕಲ್ಪಿಸಿಕೊಟ್ಟ ಮೇಲೆ ಅವರು ತಮ್ಮ ವಿರಾಮವನ್ನೆಲ್ಲ ಆಕೆಯ ಮನೆಯಲ್ಲೇ ಕಳೆಯಲಾರಂಭಿಸಿದರು. ಸದಾ ಅವಳ ಅರಮನೆಯಲ್ಲೇ ಇದ್ದು ರಾಜ್ಯಾಡಳಿತವನ್ನು ಅಲ್ಲಿಂದಲೇ ನೋಡಿಕೊಳ್ಳತೊಡಗಿದರು. ಜನತೆಗೆ ಅವರ ದರ್ಶನವೂ ದುರ್ಲಭವಾಗಿತ್ತು. ಈ ವಿಷಯವು ಚೆನ್ನಮ್ಮಾಜಿಯವರ ಗಾಬರಿಗೆ ಕಾರಣವಾಯಿತು. ಹೀಗಾಗಬಹುದೆಂದು ಅವರು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಈ ಚೆನ್ನೆಯ ಪ್ರಕರಣ ಇಷ್ಟು ಮುಂದುವರಿಯುವುದೆಂದು ಅವರು ನಿರೀಕ್ಷಿಸಿರಲಿಲ್ಲ. ಎಲ್ಲ ನರ್ತಕಿಯರಂತೆ ಅವಳು ಒಬ್ಬ ಕಲಾವಿದೆ ಎಂದು ಚೆನ್ನಮ್ಮಾಜಿಯವರು ತಿಳಿದಿದ್ದರು. ನಾಯಕರು ಅವಳ ಕಲೆಗೆ ಮಾರು ಹೋಗಿ ತನ್ನ ಆಸ್ಥಾನದ ನರ್ತಕಿಯನ್ನಾಗಿ ಮಾಡಿಕೊಂಡರೆಂದು ತರ್ಕಿಸಿದ್ದರು. ಆದರೆ ಅವರು ನರ್ತಕಿಯನ್ನೇ ಪತ್ನಿಯಂತೆ ಸ್ವೀಕರಿಸಿದ್ದರು. ಚೆನ್ನೆಯ ಅರಮನೆಯನ್ನು ಬಿಟ್ಟು ಹೊರಗೆ ಬರುವುದೇ ಅಪರೂಪವಾಯಿತು. ಚೆನ್ನಮ್ಮಾಜಿಯವರನ್ನು ನೋಡುವುದನ್ನೂ ಬಿಟ್ಟರು. ಅಮಾತ್ಯರೊಡನೆ ಮೊದಲಿನ ಸಲಿಗೆ ತಪ್ಪಿತ್ತು. ಪರಿವಾರದವರಿಗೆ ದರ್ಶನವೇ ದುರ್ಲಭವಾಗಿತ್ತು. ಇದನ್ನೆಲ್ಲ ಗಮನಿಸಿದ ಚೆನ್ನಮ್ಮಾಜಿಯವರು ದೇವರಲ್ಲಿ ನಾಯಕರಿಗಾಗಿ ಮೊರೆಯಿಟ್ಟರು. ಅದಕ್ಕೆ ತಕ್ಕಂತೆ ಅರಮನೆಯಲ್ಲೂ ಗುರುಮನೆಯಲ್ಲೂ ನಾಯಕರ ಬಗ್ಗೆ ಜನ ಗುಸುಗುಸು ಮಾತಿಗೆ ಆರಂಭಿಸಿದ್ದರು. ದೊರೆಗಳಿಗೆ ಮಂಕು ಕವಿದಿದೆಯಂತೆ, ಸದಾ ವೇಶ್ಯೆಯ ಮನೆಯಲ್ಲಿಯೇ ಇರುವರಂತೆ, ಅವರನ್ನು ಆ ನೀಚ ಹೆಂಗಸು ವಶಪಡಿಸಿಕೊಂಡಿರುವಳಂತೆ, ನಾಯಕರಿಗೆ ಆರೋಗ್ಯ ಕೆಟ್ಟಿದೆಯಂತೆ. ಹೀಗೆ ಕೆಲವು ಊಹಾಪೋಹಗಳೊಡನೆ ಚೆನ್ನಮ್ಮಾಜಿಗೆ ಇನ್ನಷ್ಟು ಗಾಬರಿಗೊಳಿಸುವಂಥ ವಾರ್ತೆಗಳು ಬಂದವು. ದೊರೆಗಳು ಚೆನ್ನಮ್ಮಾಜಿಯವರನ್ನು ಮರೆತು ಚೆನ್ನೆಯ ಮೋಹಪಂಜರದಲ್ಲಿದ್ದರು. ನಾಯಕರನ್ನು ತಮ್ಮ ವಶಪಡಿಸಿಕೊಂಡು ಅವರ ಹೆಸರಿನಲ್ಲಿ ತಾವೇ ರಾಜವಾಳಲು ಧೂರ್ತರಾದ ಬರಮೇ ಮಾವುತರು ಹಾಗೂ ಪುಟ್ಟ ತಾಯಿಯರು ನಿರ್ಧರಿಸಿದ್ದರಂತೆ. ಪುತ್ರ ಸಂತಾನವಿಲ್ಲದ ದೊರೆಯ ನಂತರದ ಸಿಂಹಾಸನ ಬರಮೇ ಮಾವುತರ ಪಾಲಾಗುವುದು ಎಂಬ ವಾರ್ತೆಗಳನ್ನು ಕೇಳಿ ಏನಾದರೂ ಮಾಡಲೇಬೇಕೆಂದು ಚೆನ್ನಮ್ಮಾಜಿಯವರು ನಿರ್ಧರಿಸಿದರು. ಅಂತೆಯೇ ತನ್ನ ಗಂಡನಿಗೆ ಬುದ್ಧಿ ಹೇಳಿ ಚೆನ್ನೆಯ ದುಷ್ಟ ಪ್ರಭಾವದಿಂದ ಬಿಡುಗಡೆ ಮಾಡಿ ಅರಮನೆಗೆ ಕರೆತರಬೇಕೆಂದು ಹಾಗೂ ದ್ರೋಹಿ ಬರಮೇ ಮಾವುತರನ್ನು ರಾಜ್ಯದಿಂದ ಓಡಿಸಬೇಕೆಂದು ತೀರ್ಮಾನಿಸಿದರು. ಅಂತಲೇ ಅವರು ಮೊದಲಿಗೆ ಸೋಮಶೇಖರ ನಾಯಕರನ್ನು ಕಂಡು ಬುದ್ಧಿ ಹೇಳುವ ಪ್ರಯತ್ನ ಮಾಡಿದರು. ಆದರೆ ಬರಮೇ ಮಾವುತರ ಕೈ ಕೆಳಗೆ ಔಷಧೋಪಚಾರಗಳಲ್ಲಿ ತೊಡಗಿ ಚೆನ್ನೆಯ ದುಷ್ಟತನಕ್ಕೆ ಒಳಪಟ್ಟಿದ್ದ ಸೋಮಶೇಖರ ನಾಯಕರು ಚೆನ್ನಮ್ಮಾಜಿಯವರನ್ನು ನಿಂದಿಸಿದರು. ಅವರು ಬರಮೇ ಮಾವುತರೇ ನನಗೆಲ್ಲ, ಚೆನ್ನೆಯೇ ನನ್ನ ಸತಿ ಎಂದು ಸಾರಿ ಹೇಳುತ್ತಿದ್ದರು. ಇದೇ ಕಾರಣದಿಂದ ಚೆನ್ನಮ್ಮಾಜಿಯವರು ನಾಯಕರಲ್ಲಿ ಬಸಪ್ಪ ನಾಯಕರನ್ನು ದತ್ತು ತೆಗೆದುಕೊಳ್ಳುವ ವಿಚಾರ ಮುಂದಿಟ್ಟರು. ನಾಯಕರು ಚೆನ್ನಮ್ಮಾಜಿಯವರನ್ನು ಸಾಮ್ರಾಜ್ಯ ಕಬಳಿಸಲು ಹೊಂಚು ಹಾಕುತ್ತಿರುವರೆಂದು ಅನುಮಾನ ವ್ಯಕ್ತಪಡಿಸಿದರು. ಅಂತಲೇ ತಾವು ಬದುಕಿರುವವರೆಗೂ ಈ ಕಾರ್ಯ ಸಫಲವಾಗದೆಂದು ಎಚ್ಚರಿಸಿದರು. ಚೆನ್ನಮ್ಮಾಜಿಯವರು ಪ್ರಜೆಗಳ ಹಿತಕ್ಕಾಗಿ ನಾಯಕರನ್ನು ಅವರ ಇಚ್ಛೆಯಂತೆಯೇ ಚೆನ್ನೆಯ ಮನೆಯಲ್ಲಿ ಬಿಟ್ಟು ಹಿಂದಿರುಗಿದರು. ಇದಾದ 8 ವರ್ಷಗಳ ಬಳಿಕ ಚೆನ್ನಮ್ಮಾಜಿಯವರಿಗೆ ಒಂದು ವಾರ್ತೆ ಬಂದಿತ್ತು. ಬರಮೇ ಮಾವುತರು ನಾಯಕರಿಗೆ ಯೌವನೋದಯದ ಹುಚ್ಚು ಹಿಡಿಸಿ ಮಕ್ಕಳಾಗುವ ಆಸೆ ತೋರಿಸಿ ಅವರಿಗೆ ಸ್ಮರಗುಟುಕವೆಂಬ ವಿಚಿತ್ರ ಔಷಧಿಯನ್ನು ಕೊಡುತ್ತಿದ್ದರು. ನಾಯಕರು ಆ ಮಾದಕ ವಸ್ತುವಿನ ದಾಸರಾಗಿದ್ದರು. ಆ ಔಷಧ ಪ್ರಭಾವದಿಂದಲೆಂಬಂತೆ ದೊರೆಯು ಸದಾ ಉನ್ಮಾದ ಸ್ಥಿತಿಯಲ್ಲಿ ಇರುತ್ತಿದ್ದರು. ಅವರಿಗೆ ಲೋಕದ ಪ್ರಜ್ಞೆಯೂ ಇಲ್ಲದಂತಾಗಿತ್ತು. ಅವರಿಗೆ ಮಹಾರಾಣಿ ಚೆನ್ನಮ್ಮಾಜಿಯಾಗಲಿ ರಾಜ್ಯದ ಆಗು ಹೋಗುಗಳಾಗಲಿ
ಅಮಾತ್ಯರ ಸಲಹೆಯಾಗಲಿ ನಿಯೋಗಿಗಳ ಮಾತುಕತೆ ಮಂತ್ರಾಲೋಚನೆಗಳಾಗಲಿ ಬೇಡವಾಗಿದ್ದವು. ಅವರು ಸದಾ ಮಂಕು ಹಿಡಿದವರಂತೆ ಜೀವಚ್ಛವವಾಗಿ ಹಾಸಿಗೆ ಹಿಡಿದಿದ್ದರು. ಒಟ್ಟಾರೆ ನಾಯಕರು ಚೆನ್ನೈಯ ಸಹವಾಸದಿಂದ ವಿಚಿತ್ರ ವ್ಯಾಧಿಗೆ ತುತ್ತಾಗಿದ್ದರು. ಬರಮೇ ಮಾವುತರು ದೊರೆಗಳ ಆದೇಶ ಪಡೆದಿರುವಂತೆ ಅವರ ಹೆಸರಿನಲ್ಲಿ ರಾಜ್ಯಾಡಳಿತ ನಡೆಸುತ್ತಿದ್ದರು. ಇಂತಹ ಸಮಯದಲ್ಲಿ ಜನತೆಯಾಡುತ್ತಿದ್ದ ನಾಯಕರ ಅನಾರೋಗ್ಯದ ವಿಚಾರಗಳು ಚೆನ್ನಮ್ಮಾಜಿಯವರ ಕಿವಿಗೆ ಬಿದ್ದು ಅವರು ಕೂಡಲೇ ಈ ವಿಚಾರವಾಗಿ ಮಾತನಾಡಲು ಅಮಾತ್ಯ ನರಸಪ್ಪಯ್ಯನವರನ್ನು ಬರಮಾಡಿದರು. ಅಂತಲೇ ನಾಯಕರ ಬಗ್ಗೆ ವಿಚಾರಿಸಿದಾಗ ಅಮಾತ್ಯರು ಕೂಡ ಜನತೆಯಾಡಿದಂತೆ ನುಡಿದರು. ನಂತರ ಚೆನ್ನಮ್ಮಾಜಿಯವರು ಇನ್ನು ಕುಳಿತರೆ ಫಲವಿಲ್ಲವೆಂದು ತಕ್ಷಣ ಸೋಮಶೇಖರ ನಾಯಕರನ್ನು ಎಚ್ಚರಿಸಿ ಕರೆತರಬೇಕೆಂದು ನಿರ್ಧರಿಸಿ ಚೆನ್ನೈಯ ಅರಮನೆಗೆ ಧಾವಿಸಿದರು. ಚೆನ್ನಮ್ಮಾಜಿಯವರು ಚೆನ್ನೈಯ ಅರಮನೆಗೆ ಬಂದಾಗ ಅವರನ್ನು ಸ್ವಾಗತಿಸಲು ಸ್ವತಃ ಬರಮೇ ಮಾವುತರೇ ಬಾಗಿಲಲ್ಲಿ ನಿಂತಿದ್ದರು. ಅವರನ್ನು ಕಂಡ ಚೆನ್ನಮ್ಮಾಜಿಯವರು ತಮ್ಮ ಕೋಪವನ್ನೆಲ್ಲ ಮುಚ್ಚಿಟ್ಟು ನಾಯಕರನ್ನು ತೋರುವಂತೆ ಆಜ್ಞೆಯಿತ್ತರು. ಕೆಲವು ವ್ಯರ್ಥ ಮಾತುಕತೆಗಳ ನಡುವೆ ಚೆನ್ನಮ್ಮಾಜಿಯವರು ನಾಯಕರನ್ನು ನೋಡಲು ಚಡಪಡಿಸಿದರು. ಆದರೆ ಅಲ್ಲಿ ಹೋದ ಚೆನ್ನಮ್ಮಾಜಿಯವರಿಗೆ ಕಂಡದ್ದು ಒಂದು ಹೃದಯ ವಿದ್ರಾವಕ ದೃಶ್ಯ. ನಾಯಕರು ಆರೋಗ್ಯದಿಂದ ಗುರುತಿಗೆ ಸಿಗದಷ್ಟು ಕಂಗೆಟ್ಟಿದ್ದರು. ಮಂಚದ ಮೇಲೆ ಮಲಗಿದ್ದ ಅವರ ಬಳಿಯಲ್ಲಿ ನಿಂತು ಚೆನ್ನಮ್ಮಾಜಿಯವರು ಹಂಬಲಿಸಿ ಅಳುತ್ತಿದ್ದರು. ನಂತರ ಕೆಲವು ಸಮಯದ ನಂತರ ಎಚ್ಚರವಾದ ನಾಯಕರು ಪತ್ನಿಯನ್ನು ಬಳಿಯಲ್ಲಿ ಕೂರಿಸಿಕೊಂಡು ತಾವು ಮಾಡಿದ ಅನ್ಯಾಯವನ್ನು ಮೆಲುಕು ಹಾಕುತ್ತಾ ಚೆನ್ನಮ್ಮಾಜಿಯವರ ಬಳಿ ಕ್ಷಮೆ ಕೋರುತ್ತಾ ಬಿಕ್ಕಿ ಬಿಕ್ಕಿ ಅತ್ತರು. ನಂತರ ಮಹಾರಾಣಿಯವರು ಅವರನ್ನು ಸಮಾಧಾನಗೊಳಿಸಿ, ನಿಮ್ಮ ಚೆನ್ನೆಯು ನಿಮ್ಮನ್ನು ನೋಡಿಕೊಳ್ಳುತ್ತಿರುವಳೇ, ಆದರೆ ನಾನು ಅಡ್ಡಿ ಬರುವುದಿಲ್ಲ, ನೀವು ಎಲ್ಲಿದ್ದರೂ ಸುಖವಾಗಿರಿ ಎಂದು ತನ್ನ ಭಾವಸಮಾಧಿಯನ್ನು ತೋಡಿಕೊಂಡರು. ಅಲ್ಲಿಂದ ಹೊರಬಂದರು. ಅರಮನೆಯಿಂದ ಹಿಂದಿರುಗುತ್ತಿದ್ದ ಚೆನ್ನಮ್ಮಾಜಿಯವರಿಗೆ ಅವರ ಜೊತೆಗಿದ್ದ ದಾಸಿ ಮಲ್ಲಮ್ಮಳು, ಬರಮೇ ಮಾವುತರು ಹಾಗೂ ಪುಟ್ಟತಾಯಿ ಚೆನ್ನಯ್ಯರು ಸಾಮ್ರಾಜ್ಯವನ್ನು ಕಬಳಿಸಲು ನಾಯಕರಿಗೆ ಆರೋಗ್ಯ ಕೆಡಿಸಿ ಅವರನ್ನು ಸಾಯಿಸಿ ನಂತರ ಅವರೇ ಸಿಂಹಾಸನವನ್ನೇರಲು ಹೊಂಚು ಹಾಕುತ್ತಿರುವರೆಂಬ ವಿಚಾರವನ್ನು ಬಗೆ ಬಗೆಯಾಗಿ ನಿವೇದಿಸಿದರು. ಇದನ್ನೆಲ್ಲ ಕೇಳಿದ ಚೆನ್ನಮ್ಮಾಜಿಯವರಿಗೆ ತಾವು ನಾಯಕರನ್ನು ಅಲ್ಲೇ ಬಿಟ್ಟು ಬಂದದ್ದು ತಪ್ಪಾಯಿತೆಂದು ಆಗ ಅನಿಸಿತು. ಇದೇ ಚಿಂತೆಯಲ್ಲಿ ಅವರು ತಮ್ಮ ಅರಮನೆಯಲ್ಲಿ ಕುಳಿತು ಯೋಚಿಸುತ್ತಿರುವಾಗ ಅವರನ್ನು ಕಾಣಲು ಅವರ ತಂದೆ ಬಸಪ್ಪ ಶ್ರೇಷ್ಠಿಯವರು ಬಂದರು. ಅಮಾತ್ಯ ನರಸಪ್ಪಯ್ಯ, ಪ್ರಧಾನಿ ಕಾಸರಗೋಡು ತಿಮ್ಮಣ್ಣ ನಾಯಕ, ಸಬ್ಬನೀಸ ಕೃಷ್ಣಪ್ಪಯ್ಯ, ಬರಮೇ ಮಾವುತರು, ಹಳೆ ಪೈಕದ ಹೆಮ್ಮೆ ವೀರಭದ್ರಯ್ಯರು, ಕಂದಾಚಾರ ಲಕ್ಷ್ಮಯ್ಯರು ಎಲ್ಲರೂ ಸೇರಿಕೊಂಡು ಸೋಮಶೇಖರ ನಾಯಕರು ಇನ್ನು ಹೆಚ್ಚು ಕಾಲ ಬದುಕುವುದಿಲ್ಲವೆಂದು ಕೆಳದಿಗೆ ನೂತನ ದೊರೆಯನ್ನು ತರಲು ದತ್ತುಪುತ್ರರನ್ನು ಹುಡುಕಿ ತಮ್ಮ ತಮ್ಮಲ್ಲೇ ಆಡಳಿತ ಸೂತ್ರಗಳನ್ನು ಕಬಳಿಸುವ ಹೊಂಚು ಹಾಕುತ್ತಿದ್ದರು. ಮೊದಲಿನಿಂದ ನಿಷ್ಠೆಯಿಂದಿದ್ದ ಅಧಿಕಾರಿಗಳೆಲ್ಲ ನಾಯಕರ ಸ್ಥಿತಿ ನೋಡಿ ಚೆನ್ನಮ್ಮಾಜಿಯವರ ವಿರುದ್ಧ ಕತ್ತಿ ಮಸೆಯುತ್ತಿದ್ದರು. ಈ ವಾರ್ತೆಯನ್ನು ಬಸಪ್ಪ ಶ್ರೇಷ್ಠಿಯವರು ಚೆನ್ನಮ್ಮಾಜಿಯವರಿಗೆ ನಿವೇದಿಸಿದರು. ಚೆನ್ನಮ್ಮಾಜಿಯವರಿಗೆ ನರಸಪ್ಪಯ್ಯರ ಸಲಹೆಯಂತೆ ಬಸವಲಿಂಗ ನಾಯಕರನ್ನು, ಪ್ರಧಾನಿ ತಿಮ್ಮಣ್ಣ ನಾಯಕರ ಸಲಹೆಯಂತೆ ವೀರಭದ್ರ ನಾಯಕರನ್ನು, ಕಂದಾಚಾರದ ಲಕ್ಷ್ಮಯ್ಯರ ಸಲಹೆಯಂತೆ ತಿಮ್ಮಪ್ಪ ನಾಯಕರನ್ನು, ಇದರೊಂದಿಗೆ ಬರಮೇ ಮಾವುತರ ಇಷ್ಟದಂತೆ ರಾಜ್ಯವನ್ನು ಅವರಿಗೆ ಒಪ್ಪಿಸಿ ನಿಶ್ಚಿಂತರಾಗಿರುವುದೇ ಇಲ್ಲ ದೊರೆ ಸೋಮಶೇಖರ ನಾಯಕರ ಸಲಹೆಯಂತೆ ತನಗೆ ಪುತ್ರ ಸಂತಾನವಾಗುವವರೆಗೂ ಕಾಯುವುದೇ ಎಂದು ಚಿಂತೆಗೀಡಾಗಿದ್ದರು. ಕೊನೆಗೆ ಅವರು ನಂಬಿದ ಸ್ವಾಮಿನಿಷ್ಠ ಸೇವಕರೆಲ್ಲರ ಬುದ್ಧಿಯನ್ನು ಅರಿತು ಇನ್ನು ಅವರನ್ನು ನಂಬಿದರೆ ಉಳಿಗಾಲವಿಲ್ಲವೆಂದು ಭಾವಿಸಿ ದಾಸಿ ಮಲ್ಲಮ್ಮರ ಸಲಹೆಯಂತೆ ತಮ್ಮ ತಂದೆ ಬಸಪ್ಪ ಶ್ರೇಷ್ಠಿಯವರ ನೆರವಿಗೆ ಬಿದ್ದರು. ಚೆನ್ನಮ್ಮಾಜಿಯವರ ಕರೆ ಬಂದೊಡನೆ ಬಸಪ್ಪ ಶ್ರೇಷ್ಠಿಯವರು ತಕ್ಷಣ ಹೊರಟು ಬಂದರು. ನಂತರ ಚೆನ್ನಮ್ಮಾಜಿಯವರು ತಾವೇ ನನ್ನನ್ನು ಉದ್ಧರಿಸಬೇಕು, ಈ ರಾಜ್ಯವನ್ನು ನೀವೇ ಉಳಿಸಿಕೊಡಬೇಕು ಎಂದು ತಂದೆಯವರಲ್ಲಿ ಮೊರೆ ಹೋದರು. ಅಂತಲೇ ಬಸಪ್ಪ ಶ್ರೇಷ್ಠಿಯವರು ತಮ್ಮ ಮಗಳಿಗಾಗಿ ಹಾಗೂ ಸಾಮ್ರಾಜ್ಯವನ್ನು ಉಳಿಸುವ ಸಲುವಾಗಿ ಚೆನ್ನಮ್ಮಾಜಿಯವರಿಗೆ ಅಲ್ಲೇ ಉಳಿದುಕೊಳ್ಳಲು ವಚನ ಕೊಟ್ಟರು. ಅಂತೆಯೇ ತನ್ನ ಮಾತು ಮೀರಿ ಯಾವುದೇ ಹೆಜ್ಜೆ ಇಡಬಾರದೆಂದು ಮಾತು ತೆಗೆದುಕೊಂಡರು. ದತ್ತಕದ ವಿಚಾರವನ್ನು ಮುಂದಕ್ಕೆ ತಳ್ಳುವುದಾಗಿ ಹೇಳಿ ಅವರು ಚೆನ್ನಮ್ಮಾಜಿಯನ್ನು ಬೀಳ್ಕೊಟ್ಟರು.
ಇಂತಿರುವಾಗಲೇ ಚೆನ್ನಮ್ಮಾಜಿಯವರನ್ನು ಕಂಡು ಮಾತನಾಡಲು ಆಗಂತುಕರೊಬ್ಬರು ಬಂದಿರುವ ಸುದ್ದಿಯನ್ನು ಪಹರೆ ಕಾಯುವ ಸೈನಿಕರು ಮಹಾರಾಣಿಗೆ ತಿಳಿಸಿದರು. ಈ ವಿಚಾರವನ್ನು ಚೆನ್ನಮ್ಮಾಜಿಯವರು ಕೂಡಲೇ ತಂದೆಯವರಿಗೆ ತಿಳಿಸಿ ಬರಮಾಡಿಕೊಂಡರು. ಬಸಪ್ಪ ಶ್ರೇಷ್ಠಿಯವರು ಮಗಳ ಕರೆಯನ್ನು ಸ್ವೀಕರಿಸಿ ಅರಮನೆಗೆ ಬಂದು ಆ ಆಗಂತುಕನನ್ನು ಒಳಗೆ ಬರಮಾಡಿಕೊಂಡರು. ಅವರ ಹೆಸರು ಸೋಮಯ್ಯ, ಅವರ ಹೆಂಡತಿ ಶಾಂತವ್ವೆ. ರೂಪವತಿಯಾಗಿದ್ದ ಶಾಂತವ್ವೆಯನ್ನು ಬರಮೇ ಮಾವುತರು ಅವಳ ರೂಪಕ್ಕೆ ಮಾರು ಹೋಗಿ ಆಕೆಯನ್ನು ಪಡೆಯುವ ಹಂಬಲದಿಂದ ಹುಚ್ಚರಂತೆ ವರ್ತಿಸುತ್ತಿದ್ದರು. ನಂತರ ತಮ್ಮ ಸಂಚನ್ನು ಕಾರ್ಯರೂಪಕ್ಕೆ ತರಲು ಮಸೂದರನ್ನು ಬರಮಾಡಿಕೊಂಡು ಸೋಮಯ್ಯರನ್ನು ಕರೆತರಲು ಅನುವು ಮಾಡಿದರು. ಅಂತಲೇ ಮಸೂದರು ಸೋಮಯ್ಯರನ್ನು ಕಂಡು ಅರಮನೆಗೆ ಕರೆತಂದು ಅವರಿಗೆ ದಂಡನಾಯಕರ ಪದವಿ ಕೊಡುವ ಪ್ರಲೋಭವೊಡ್ಡಿ ಅರಮನೆಯಲ್ಲಿಯೇ ಉಳಿಯುವಂತೆ ಹಾಗೂ ಅವರ ಹೆಂಡತಿಯನ್ನು ಕೂಡ ಅಲ್ಲಿಗೆ ಕರೆತರುವಂತೆ ನಿವೇದಿಸಿದರು. ಹೆಂಡತಿಯ ಸುದ್ದಿ ಬಂದೊಡನೆ ಸೋಮಯ್ಯರು ಅವರ ಕಾರಸ್ಥಾನವನ್ನು ಅರಿತು ಅವರ ಪ್ರಲೋಭಕ್ಕೆ ಬೀಳದೆ ಅಲ್ಲಿಂದ ಹೊರಡಲನುವಾದರು. ಅಷ್ಟರಲ್ಲಿ ಬರಮೇ ಮಾವುತರು ಶಾಂತವ್ವೆಯನ್ನು ಸಾಮ್ರಾಟ್ ಸೋಮಶೇಖರ ನಾಯಕರು ಒಲಿದಿರುವುದಾಗಿಯೂ ಆಕೆಯನ್ನು ಬಯಸುತ್ತಿರುವುದಾಗಿಯೂ ಸುಳ್ಳು ಸೂಚನೆ ಕೊಟ್ಟು ತನ್ನ ಸಂಚನ್ನು ನಾಯಕರ ತಲೆಗೆ ಕಟ್ಟುವ ನೆಪ ಹೂಡಿದರು. ಇದನ್ನು ನಂಬಿದ ಸೋಮಯ್ಯರು ಸಾಮ್ರಾಟರನ್ನು ನಿಂದಿಸುತ್ತಾ ಅಲ್ಲಿಂದ ಹೊರಡಲನುವಾದರು. ಬರಮೇ ಮಾವುತರು ಸೋಮಯ್ಯರನ್ನು ಬಂಧಿಸಲು ಆಜ್ಞೆ ಮಾಡಿದರು. ಅಂತೆಯೇ ಅವರ ಕೈಲಿದ್ದ ಉಂಗುರವನ್ನು ಕಸಿದು ಅದನ್ನು ಮಸೂದರಿಗೆ ಕೊಟ್ಟು ಅದನ್ನು ತೋರಿ ಶಾಂತವ್ವೆಯನ್ನು ಅರಮನೆಗೆ ಕರೆತರುವುದಾಗಿ ತಿಳಿಸಿ ಕಳುಹಿಸಿದರು. ಮಸೂದರು ಶಾಂತವ್ವೆಯನ್ನು ಕಂಡು ಸೋಮಯ್ಯರು ಹುಚ್ಚು ಹಿಡಿದ ಆನೆಗೆ ಸಿಕ್ಕಿ ಮರಣೋತ್ಕ್ರಮಣದ ಸ್ಥಿತಿಯಲ್ಲಿರುವರೆಂದು ಹೇಳಿ ಆ ಉಂಗುರವನ್ನು ತೋರಿ ಆಕೆಯನ್ನು ಮೋಸಗೊಳಿಸಿ ಕರೆದೋದರು. ಅರಮನೆಗೆ ಬಂದ ಶಾಂತವ್ವೆಯನ್ನು ಬಲವಂತದಿಂದ ಬರಮೇ ಮಾವುತರು ಅರಮನೆಗೆ ಸೇರಿಸಿಕೊಂಡು ಸೋಮಯ್ಯರ ಎದುರಿಗೆ ಆಕೆಯನ್ನು ಸೋಮಶೇಖರ ನಾಯಕರಿಗೆ ಒಪ್ಪಿಸುವುದಾಗಿ ಹೇಳಿ ಕರೆದೊಯ್ದರು. ನಂತರ ಸೋಮಯ್ಯರನ್ನು ಚಿತ್ರಹಿಂಸೆ ಕೊಟ್ಟು ಅವರನ್ನು ಬೀದಿಗೆ ತಳ್ಳಿದರು. ಬರಮೇ ಮಾವುತರಿಂದ ವಂಚಿತರಾದ ಸೋಮಯ್ಯರು ತಮಗಾದ ಮೋಸಕ್ಕೆ ಚೆನ್ನಮ್ಮಾಜಿಯವರಲ್ಲಿ ನೆರವು ಪಡೆಯಲು ಅವರ ಅರಮನೆಗೆ ಬಂದಿದ್ದರು. ಈ ವಿಚಾರವನ್ನೆಲ್ಲ ಅವರ ಬಾಯಿಂದಲೇ ಕೇಳಿದ ಮೇಲೆ ಚೆನ್ನಮ್ಮಾಜಿಯವರಿಗೆ ನಾಯಕರಲ್ಲಿ ಅಸಮಾಧಾನ ಉಂಟಾಯಿತು. ನಂತರ ಅವರು ಈ ವಿಚಾರಗಳ ಪರಿಶೀಲನೆಗೆ ಬಸಪ್ಪ ಶ್ರೇಷ್ಠಿಯವರನ್ನೇ ಬರಮೇ ಮಾವುತರ ಅರಮನೆಗೆ ಕಳುಹಿಸಿಕೊಟ್ಟರು. ಬಸಪ್ಪ ಶ್ರೇಷ್ಠಿಯವರನ್ನು ಬರಮೇ ಮಾವುತರು ಗೌರವದಿಂದಲೇ ಬರಮಾಡಿಕೊಂಡರು. ನಂತರ ಬಸಪ್ಪ ಶ್ರೇಷ್ಠಿಯವರು ಸೋಮಶೇಖರ ನಾಯಕರನ್ನು ನೋಡಲಿಚ್ಛಿಸಿದರು. ಆದರೆ ಬರಮೇ ಮಾವುತರು ಅದಕ್ಕೆ ಅಪ್ಪಣೆ ಕೊಡದೆ ನಾಯಕರು ಮಲಗಿದ್ದಾರೆ, ಈಗ ಅವರನ್ನು ನೋಡಲು ಸಾಧ್ಯವಿಲ್ಲವೆಂದು ತಡೆದರು. ಆದರೆ ಇದನ್ನು ಲೆಕ್ಕಿಸದೆ ಬಸಪ್ಪ ಶ್ರೇಷ್ಠಿಯವರು ಸೋಮಶೇಖರ ನಾಯಕರ ಬಳಿಗೆ ತೆರಳಿದರು. ಅಲ್ಲಿ ಸೋಮಶೇಖರ ನಾಯಕರ ಸ್ಥಿತಿಯನ್ನು ಗಮನಿಸಿದ ಬಸಪ್ಪ ಶ್ರೇಷ್ಠಿಯವರಿಗೆ ಕರುಳು ಹಿಂಡಿದಂತಾಯಿತು. ಸಾಮ್ರಾಟರಾಗಿ ಮೆರೆಯಬೇಕಾದ ಜೀವ ಹೀಗೆ ಒಂದು ಮೂಲೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ದೃಶ್ಯ ಅವರನ್ನು ದುಃಖಕ್ಕೆ ಕರೆದೊಯ್ಯಿತು. ಅವರು ನಾಯಕರನ್ನು ಎಚ್ಚರಿಸಿ ಮಾತನಾಡಿಸಿದರು. ಕೊಂಚ ಸಮಯ ನಾಯಕರ ಆರೋಗ್ಯದ ಬಗ್ಗೆ ವಿಚಾರಿಸಿದ ಬಸಪ್ಪನವರು ನಂತರ ಸೋಮಯ್ಯರು ಹೇಳಿದ ಸಂಗತಿಯನ್ನು ನಾಯಕರ ಮುಂದಿಟ್ಟರು. ಈ ವಿಷಯವನ್ನು ಕೇಳಿದ ನಾಯಕರು ವ್ಯಂಗ್ಯವಾಗಿ ನಕ್ಕು ಹೇಳಿದರು, ಮೇಲೇಳಲು ಶಕ್ತಿಯಿಲ್ಲದ ನಾನು ಒಂದು ಹೆಣ್ಣನ್ನು ಬಯಸುವುದೇ? ನಿಮಗಾರೋ ಹುಚ್ಚರು ಹೇಳಿರುವಂತಿದೆ ಎಂದರು. ಅಂತೆಯೇ ಬಸಪ್ಪನವರು ಇದು ಬರಮೇ ಮಾವುತರ ಕುತಂತ್ರವೆಂದು ನಾಯಕರ ಮುಂದೆ ನಿವೇದಿಸಿದಾಗ ನಾಯಕರು ಬರಮೇ ಮಾವುತರನ್ನು ವಹಿಸಿಕೊಂಡು ಅವರು ತನ್ನನ್ನು ಪೋಷಿಸುತ್ತಿರುವ ವೈದ್ಯರೆಂದು ಬಸಪ್ಪ ನಾಯಕರಿಗೆ ಮರುತ್ತರ ಕೊಟ್ಟರು. ನಂತರ ನಡೆದಿರುವ ವರ್ತಮಾನವನ್ನು ಅರಿತುಕೊಂಡ ಬಸಪ್ಪನವರು ನಡೆದ ವೃತ್ತಾಂತವನ್ನೆಲ್ಲ ಚೆನ್ನಮ್ಮಾಜಿಯವರಿಗೆ ತಿಳಿಸಿದರು. ನಾಯಕರಿಂದ ಶಾಂತವ್ವೆಗೆ ವಂಚನೆಯಾಗಿಲ್ಲವೆಂಬ ವಿಷಯ ತಿಳಿದ ಚೆನ್ನಮ್ಮಾಜಿಯವರು ನಿಟ್ಟುಸಿರು ಬಿಟ್ಟರು. ನಂತರ ಈ ವಿಚಾರವನ್ನು ಪ್ರಸ್ತಾಪಿಸಲು ಸೋಮಯ್ಯರನ್ನು ಹುಡುಕಿಸಿದಾಗ ಅವರು ಎಲ್ಲೂ ದೊರಕಲಿಲ್ಲ. ಅವರು ಈ ಚಿಂತೆಯಲ್ಲಿಯೇ ಇರುವಾಗ ಒಂದು ಭಯಂಕರವಾದ ಸುದ್ದಿ ಬಂದಿತು. ಬಿಜಾಪುರದ ಸುಲ್ತಾನರ ರಾಯಭಾರಿಯಾಗಿ ಜೋನೋಪಂತನೆಂಬುವವರು ತಮ್ಮ ಜತೆಯಲ್ಲಿ ಮಹತ್ವದ ಪತ್ರವೊಂದನ್ನು ತಂದಿದ್ದರು. ಚೆನ್ನಮ್ಮಾಜಿಯವರು ಬಸಪ್ಪ ಶ್ರೇಷ್ಠಿಯವರೊಂದಿಗೆ ಜೋನೋಪಂತರನ್ನು ಭೇಟಿ ಮಾಡಿಸಿದರು. ಜೋನೋಪಂತರು ಬಿಜಾಪುರದ ದಂಡನಾಯಕರಾದ ಮುಜಾಫರ್ ಖಾನರ ಆದೇಶದಂತೆ ಚೆನ್ನಮ್ಮಾಜಿಯವರಲ್ಲಿಗೆ ರಾಯಭಾರಿಯಾಗಿ ಬಂದಿದ್ದರು. ವಿಷಯವೇನೆಂದರೆ
ಕೆಳದಿಯ ಪ್ರಧಾನಿಯಾದ ಕಾಸರಗೋಡು ತಿಮ್ಮಣ್ಣ ನಾಯಕರು, ಸಬ್ಬನೀಸ ಕೃಷ್ಣಪ್ಪ ನಾಯಕರು ಸುಲ್ತಾನರಿಗೆ ಪತ್ರ ಬರೆದು ಕೆಳದಿಯ ಸಿಂಹಾಸನವನ್ನು ವೀರಭದ್ರ ನಾಯಕರಿಗೆ ದೊರಕಿಸಿಕೊಡುವುದಾದರೆ ಕೆಳದಿಯ ಅರ್ಧ ರಾಜ್ಯವನ್ನು ಅವರಿಗೆ ಕೊಡುವುದಾಗಿ ತಿಳಿಸಿದ್ದರು. ಈ ಬಗ್ಗೆ ಚನ್ನಮ್ಮಾಜಿಯವರ ಅಭಿಪ್ರಾಯ ತಿಳಿಯಲು ಮುಜಾಫರ್ ಖಾನರು ರಾಯಭಾರವನ್ನು ಕಳುಹಿಸಿದ್ದರು. ಆ ಪತ್ರದ ವಿಷಯವನ್ನು ತಿಳಿದ ಚನ್ನಮ್ಮಾಜಿಯವರಿಗೆ ತಿಮ್ಮಣ್ಣ ನಾಯಕರು ಹಾಗೂ ಕೃಷ್ಣಪ್ಪ ನಾಯಕರ ಮೇಲೆ ಸಿಟ್ಟು ಬಂದಿತ್ತು. ಉಂಡ ಮನೆಗೆ ದ್ರೋಹ ಬಗೆದ ಅವರನ್ನು ನೆನೆದು ಹಲ್ಲು ಕಡಿದರು. ನಂತರ ಬಸಪ್ಪ ಶ್ರೇಷ್ಠಿಯವರ ಮಾತಿನಂತೆ ಚನ್ನಮ್ಮಾಜಿಯವರು ದುಡುಕದೆ ಸಂಧಾನಕ್ಕೆ ಒಪ್ಪಿದರು. ಅದರಂತೆಯೇ ಮುಜಾಫರ್ ಖಾನರ ಸ್ನೇಹ ಒಪ್ಪಂದ ಮಾಡಿಕೊಂಡು 3 ಲಕ್ಷ ವರಹಗಳನ್ನು ಕಾಣಿಕೆಯಾಗಿ ಕೊಟ್ಟು ರಾಯಭಾರಿಯನ್ನು ಹಿಂದಕ್ಕೆ ಕಳುಹಿಸಿದರು. ಹೀಗೆ ಶತ್ರುಗಳಿಂದ ಪಾರಾದೆವೆಂದು ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟ ಚನ್ನಮ್ಮಾಜಿಯವರಿಗೆ ಹಿಂದೆಯೇ ಮತ್ತೊಂದು ಭೀಕರ ವಾರ್ತೆ ಬಂದಿತ್ತು. ಯಾರೋ ದ್ರೋಹಿಗಳು ಸೋಮಶೇಖರ ನಾಯಕರನ್ನು ಇರಿದು ಕೊಂದಿರುವಂತೆ, ದೊರೆಗಳು ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿರುವಂತೆ, ಅವರ ಪಕ್ಕದಲ್ಲೇ ಸೋಮಯ್ಯರೂ ಕೂಡ ಮಡಿದಿದ್ದಾರೆಂಬ ವಿಷಯ ತಿಳಿದು ಚನ್ನಮ್ಮಾಜಿಯವರು ಮೂರ್ಛೆ ಹೋದರು. ಬಿಜಾಪುರದ ಸುಲ್ತಾನರಿಗೆ ಬಿದನೂರಿನ ಮೇಲೆ ದಂಡೆತ್ತಿ ಹೋಗಲು ಒಂದು ಕಾರಣ ಬೇಕಿತ್ತು. ಅವರು ಬಿದನೂರಿನ ಏಳಿಗೆಯನ್ನು ಸಹಿಸದಾಗಿದ್ದರು. ಏಕೆಂದರೆ ದಕ್ಷಿಣ ಪಥದಲ್ಲಿ ಮಧುರೆ, ತಂಜಾವೂರು ರಾಜ್ಯಗಳನ್ನು ಬಿಟ್ಟರೆ ಬಿದನೂರೇ ಅತ್ಯಂತ ಬಲಿಷ್ಠವಾದ ಹಿಂದೂ ರಾಜ್ಯವಾಗಿತ್ತು. ಶ್ರೀರಂಗಪಟ್ಟಣದ ದೊರೆಗಳೂ ಸಹ ಯವನರಿಗೆ ಹೆದರುತ್ತಿದ್ದರು. ಇಂತಹ ಸಮಯದಲ್ಲಿ ಬಿದನೂರಿನ ಶಿವಪ್ಪ ನಾಯಕರು ರಾಜ್ಯಭ್ರಷ್ಟ ದೊರೆಯಾದ ಮುಮ್ಮಡಿ ಶ್ರೀರಂಗರಾಯರಿಗೆ ಆಶ್ರಯ ಕೊಟ್ಟು ಅವರನ್ನು ಸಕ್ಕರೆ ಪಟ್ಟಣದಲ್ಲಿ ನಿಲ್ಲಿಸಿದ್ದರು. ಇದನ್ನು ಬಿಜಾಪುರದ ಸುಲ್ತಾನರು ಮರೆತಿರಲಿಲ್ಲ. ಅವರಿಗೆ ಶಿವಪ್ಪ ನಾಯಕರು ಬದುಕಿರುವವರೆಗೆ ಬಿದನೂರಿನ ತಂಟೆಗೆ ಬರಲು ಧೈರ್ಯವಿರಲಿಲ್ಲ. ಆದರೆ ಅವರ ನಂತರ ಬಿದನೂರಿನ ಸಿಂಹಾಸನದ ಮೇಲೆ ದುರ್ಬಲ ದೊರೆಗಳು ಏರಿದ ಮೇಲೆ ಬಿದನೂರಿನ ಸ್ವಾತಂತ್ರ್ಯವನ್ನು ಕಬಳಿಸಲು ಅವರು ನಿರೀಕ್ಷಿಸಿದ್ದ ಸುಸಮಯ ದೊರಕಿತ್ತು. ಅವರು ಸಮಾಧಾನ ಭೇದಗಳಿಂದ ಬಿದನೂರಿನ ಸಿಂಹಾಸನವನ್ನು ತಮಗೆ ಆಶ್ರಿತವನ್ನಾಗಿ ಮಾಡಲು ದಂಡನಾಯಕ ಮುಜಾಫರ್ ಖಾನರನ್ನು ಬಿದನೂರಿನ ಮೇಲೆ ಕಳುಹಿಸಿದ್ದರು. ಬಿದನೂರಿನ ಸೋಮಶೇಖರ ನಾಯಕರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಚೆನ್ನೈಯ ಅಂತಃಪುರದಲ್ಲಿ ಸೆರೆಯಾಗಿರುವ ಸಂಗತಿ ಅವರಿಗೆ ತಿಳಿದಿತ್ತು. ರಾಜ್ಯಭಾರದ ಸೂತ್ರಗಳೆಲ್ಲವೂ ಬರಮೇ ಮಾವುತರ ಕೈಲಿದ್ದದ್ದು ತಿಳಿದಿತ್ತು. ಅವರ ಆಡಳಿತವನ್ನು ಸಹಿಸದ ಅನೇಕ ಸ್ವಾಮಿನಿಷ್ಠ ಸೇವಕರು ಅನೇಕ ಬಣಗಳಾಗಿ ಸಿಂಹಾಸನವನ್ನು ತಮ್ಮ ಕಡೆಯವರಿಗೆ ದೊರಕಿಸಿಕೊಡುವ ಪ್ರಯತ್ನದಲ್ಲಿ ಇರುವರೆಂಬುದನ್ನು ಕೇಳಿದ್ದರು. ಅಂತಹವರಲ್ಲಿ ಒಬ್ಬರಾದ ಕಾಸರಗೋಡು ತಿಮ್ಮಣ್ಣ ನಾಯಕರ ಪಕ್ಷ ಕಟ್ಟಿ ಸುಲ್ತಾನರು ಬಿದನೂರಿನ ಮೇಲೆ ದಂಡೆತ್ತಿ ಬಂದಿದ್ದರು. ಕಾಸರಗೋಡು ತಿಮ್ಮಣ್ಣ ನಾಯಕರ ಹೆಸರಿನಲ್ಲಿ ಸಬ್ಬನೀಸ ಕೃಷ್ಣಪ್ಪಯ್ಯರು ಮುಜಾಫರ್ ಖಾನರಿಗೆ ಪತ್ರ ಬರೆದು ತಮಗೆ ನೆರವಾಗುವುದಾದರೆ ಅರ್ಧ ರಾಜ್ಯವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದರು. ಆದರೆ ಅವರ ಪಕ್ಷವನ್ನು ವಹಿಸುವ ಮುನ್ನ ಮಹಾರಾಣಿ ಹಾಗೂ ಇತರ ಪಕ್ಷಗಳ ಬಲಾಬಲಗಳನ್ನು ತಿಳಿಯಲು ಅವರು ಸಂಧಾನದ ಸೋಗಿನಲ್ಲಿ ಮುತ್ಸದ್ದಿ ಜೋನೋಪಂತರನ್ನು ಬಿದನೂರಿಗೆ ಕಳುಹಿಸಿದ್ದರು.